ಹೆಚ್ಚಿಗೆ ಮಾತಾಡೋದಿಲ್ಲ. ನೀವು ಜಾಸ್ತಿ ಮಾತಾಡ್ತೀರಿ ಅಂದ್ರೆ ನಾವು ನಮ್ಮ ಕೆಲಸ ಮಾಡ್ಬೇಕಾಗುತ್ತೆ. ಮಳೆ ಬರ್ತಾ ಇದೆ, ಬೆಳೆ ಮಾಡ್ಕೊಂಡು ಏನ್ ಕೋಟಿಗಟ್ಟಲೆ ದುಡ್ಡು ಇಟ್ಟಿದ್ದೀರಾ ಕೋರ್ಟ್ ಕಚೇರಿ ಬೆಳೆಯಕ್ಕೆ? ಕೋಟಿಗಟ್ಟಲೆ ದುಡ್ಡು ಇಟ್ಟಿದ್ರೇನ್ರಿ? ಎಲ್ಲರೂ ಹೊಟ್ಟೆಪಾಡಿಗೆ ಬದುಕಿರೋ ಜನ ನಿಮ್ಗೆ ಇದೇ ಹೆಚ್ಚಾಗೋಯ್ತಾ? ಈಗ ತಿರುಪತಿಗೆ ಹೋಗ್ತೀರಿ, ಯಾರು ಅಂತ ಎಣ್ಸ್ಬಿಟ್ಟು ಒಳಗಡೆ ಬಿಡ್ತಾರ ನಿಮಗೆ? ಏನ್ರಿ ಯಜಮಾನ್ರೆ? ಏನ್ರಿ ಯಜಮಾನ್ರೆ? ಮಂಜುನಾಥ ಸ್ವಾಮಿಗೆ ಹೋಗ್ತಾರೆ, ಎಲ್ಲಾರು ಎಣ್ಸ್ಬಿಟ್ಟು ಬಿಡ್ತಾರೆ. ಮತ್ತೆ ಮುಂಚೆ ಹಾಗಾಗಿ ಅರ್ಥ ಆಯ್ತಲ್ಲ, ಅದಕ್ಕೆ ಹೇಳ್ತಾ ಇರೋದು, ನಾವಿಬ್ರು ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಗಂಭೀರತೆ ಅರ್ಥ ಮಾಡ್ಕೊಳ್ಬೇಕು. ನೀವು ಇದೇ ರೀತಿ ಮುಂದೆ ಮುಂದುವರ್ಸ್ಕೊಂಡು ಹೋದ್ರೆ ನಾವಂತೂ ಸುಮ್ಮನೆ ಅಂತ ಕುದುರಕ್ ಆಗೋದಿಲ್ಲ. ನಮಗೆ ಮಾಡೋದಕ್ಕೆ, ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ, ಇನ್ನು ಒಳ್ಳೆ ಕೆಲಸ ಮಾಡೋದಕ್ಕೆ ನೂರಾರು ಕೆಲಸಗಳಿದಾವೆ ನಮಗೆ. ಇದೇ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಣ ನಾವು. ಈಗ ನೋಡಿ, ಎಮರ್ಜೆನ್ಸಿ ನಾಳೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇದೆ, ನಾವು ಅದನ್ನ ನೋಡ್ಬೇಕು. ಅನ್ನ ಮಾರ್ಗ ನೋಡ್ರಿ ಅಂತ ಹೇಳಿದ್ರೆ ಬರೀ ನೀವೆಲ್ಲ ಈ ಕೆಲಸಗಳು ಮಾಡ್ಕೊಂತ ಇದ್ರೆ ಊರಿನಲ್ಲಿ ಅವ್ರು ಯಾರಿದ್ದಾರೆ ಕಿಡಿಗೇಡಿ ಬಿಟ್ಟು ಅವ್ರನ್ನಂತೂ ಬಿಡಬೇಡಿ. ಸರಿಯಾದ ಪಾಠ ಆಗ್ಬೇಕು. ಸೊ ಹಾಗಾಗಿ ಇದು ತರವಲ್ಲ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಊರಿಂದನೇ ಪ್ರಾರಂಭ ಆಗ್ಬೇಕು. ಗೊತ್ತಾಯ್ತಾ? ತಲಾಕ್ ಅನ್ನೋದು ಮಾತಾಡೋದಲ್ಲ. ಏನಯ್ಯ, ಏನ್ ನಿನ್ ಹೆಸರು? ಹೋಗ್ ಬಂದಿದ್ದೀನಿ ಮಾತಾಡ್ಸ್ಕೊಂಡು. ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಆಯ್ತು, ಈಗೇನೋ ಹೊಡ್ತಾ ಬಿದ್ದಿದ್ದಕ್ಕೆ ಸರಿ ಹೋಯ್ತಪ್ಪ. ಏನ್ ಜೀವ ಹೋಗಿದ್ರೆ, ಮಾನಹಾನಿ ಆಗಿದ್ರೆ ಏನ್ ಮಾಡ್ತೀರ? ತಗೊಂಡ್ಬರ್ತೀರ ಅವನ್ನ ಜೀವನ? ಹಾಗಾಗಿ ಇದೇ ಕೊನೆ. ಕಿಡಿಗೇಡಿಗಳಂತೂ ಬಿಡಬೇಡ್ರಿ ನೀವು. ಗೊತ್ತಾಯ್ತಾ? ಐಡೆಂಟಿಫಿಕೇಶನ್ ಮಾಡಿ. ಬೇರೆ ಯಾರು ತೆಗಿರಿ ಹೇಳ್ತೀನಿ. ಎಲ್ಲ ಒಂದ್ಸರಿ ನಮ್ಮದು ಕಣ್ ಬಿರ್ತಾರೆ ಮುಗೀತು. ಅವ್ನು ಯಾವ ವಾಟ್ಸಾಪ್ ಕೂಡ ಹೋಗಿರೋದು ತೆಗಿರಿ ಹೇಳ್ತೀನಿ. ಎಲ್ಲರೂ ಹೇಳಿ ಎಲ್ಲ ಏನೇನಾಗಿತ್ತು ಸಾಕು. ನೀವು ಮಾತಾಡಿ ಕೂತ್ಕೊಳ್ಳಿ. ಸಾಕು, ಕೂತ್ಕೊಳ್ಳಿ. ಸಾಕು. ನೀವು ಮತ್ತೆ ಇನ್ನೊಂದು ಕೇಳಿ ಕೂತ್ಕೊಳ್ಳಿ. ಎಲ್ಲರೂ ಅವಕಾಶ ಕೊಟ್ಟಿದೆ, ಎಲ್ಲರೂ ಅವಕಾಶ ಕೊಟ್ಟಿದ್ರೆ ನನ್ನ ಕೇಳಿದ್ರೆ ನಾಳೆ ಆಗ್ಬೋದು, ಈ ಕ್ಷಣದಿಂದ ಆಗ್ಬೋದು. ಈ ಊರಲ್ಲಿ ಏನಾದ್ರು ಕಂಪ್ಲೇಂಟ್ ಬಂದ್ರು ನಾನಂತೂ ಸುಮ್ಮನೆ ಇರೋದಿಲ್ಲ. ನಾನು ಮಾಡೋದಕ್ಕೆ 100 ಕೆಲಸ ಇದೆ, ಒಳ್ಳೆ ಕೆಲಸಗಳು. ನನಗೆ ಸಿಟ್ಟು ಬಂದಿದೆ. ನಾನು ಈ ಊರಿಗೆ ಬಂದು ಸ್ಕೂಲ್ ಎಷ್ಟು ಚಂದ ಕಟ್ಸಿದಿರಿ ಅಂತ ಹೇಳಿ ಸ್ಕೂಲ್ ನೋಡ್ಕೊಂಡು ಹೋಗಿದ್ದೀನಿ. ಈ ಸ್ಕೂಲ್ ನಾ ಮಾದರಿ ಮಾಡ್ಬೇಕು ಅಂತ ಹೇಳಿ ನಾನು ಬೇರೆಯವ್ರಿಗೆಲ್ಲ ಹೇಳ್ಕೊಂಡು ಬರ್ತಾ ಇದ್ದೀನಿ. ಅಂತ ಕೆಲಸಗಳು ಬಿಟ್ಬಿಟ್ಟು ಸ್ಮಶಾನಕ್ಕೆ ಅಡ್ಡ ಹಾಕ್ದೆ, ದೇವಸ್ಥಾನಕ್ಕೆ ಅಡ್ಡ ಹಾಕ್ದೆ, ದಾರಿಗೆ ಅಡ್ಡ ಹಾಕ್ದೆ. ಏನ್ ಇದೇ ಕೆಲಸ ನಾವು ಮಾಡಕ್ಕಿರೋದು? ಸಾಹೇಬ್ರೆ, ಅವ್ರು ಯಾರಿದ್ದಾರೆ ಬಿಡ್ಬೇಡ್ರಿ. ಎಲ್ಲರೂ ನಮಸ್ಕಾರ. ಈಗಾಗಲೇ ನಾವು ಬೆಳಗ್ಗೆ ದೇವಸ್ಥಾನ ಬಂದಾಗ ಕೂಡ ಹೇಳಿದ್ದೀವಿ ನಿಮ್ಗೆಲ್ಲರಿಗೂ. ಎಲ್ಲರೂ ಕೂಡ ಯಾವುದೇ ಸಾರ್ವಜನಿಕ ಸ್ಥಳ ಇರಲಿ ಎಲ್ಲರಿಗೂ ಸಮಾನವಾಗಿರ್ಬೇಕು ಅಂತ ಹೇಳಿ. ಅದೇ ರೀತಿ ಸಾಹೇಬರು ಕೂಡ, SP ಸಾಹೇಬರು, DC ಸಾಹೇಬರು ಕೂಡ ಅದನ್ನೇ ಹೇಳಿದ್ದಾರೆ. ನೀವೆಲ್ಲರೂ ಕೂಡ ಇದೇನು ಸಂವಿಧಾನದಲ್ಲಿ ಎಲ್ಲರೂ ಸಮಾನ ಅದೇ ರೀತಿಯನ್ನು ಕಾಪಾಡ್ಕೋಬೇಕು. ನಾ ಬೆಳಗ್ಗೆ ನೀವೆಲ್ಲ ಹಿರಿಯರು ಕೂಡ ಮಾತಾಡಿದ್ದೀನಿ. ಆ ರೀತಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಎಲ್ಲರೂ ನಾವು ಗುರುತಿಸ್ತೀವಿ, ಮಾಡ್ತೀವಿ. ಅದಕ್ಕೆ ಯಾರು ಆಟ ಬಂದ್ರೆ ಯಾರನ್ನೂ ಬಿಡಲ್ಲ. ಈಗ ನಾವು ಒಂದ್ಸರಿ ಹೇಳಿದ್ರಲ್ಲ ಸಾಹೇಬ್ರಿಗೆ, ಆ ರೀತಿ ದೃಷ್ಟಿ ಬಿತ್ತು ಅಂದ್ರೆ ಅದು ಆಯ್ತು ಅಂತಾನೆ ಅರ್ಥ. ಅದಕ್ಕೆ ಯಾರೇ ಕೂಡ ಆ ರೀತಿ ಯಾವುದು ತಲೆಯಾಟಗಳು ಮಾಡಕ್ ಹೋಗ್ಬೇಡಿ. ಏನೇ ಸಾಕ್ಷಿಗಳಿದ್ರೆ, ಯಾರ ಹತ್ರ ವಿಡಿಯೋಗಳಿದ್ರೆ ದಯವಿಟ್ಟು ನಮಗೆ ಕೊಡಿ. ನಾವೆಲ್ಲ ಸಾಕ್ಷಿ ಸಂಗ್ರಹ ಮಾಡ್ತೀವಿ. ಯಾರ್ಯಾರ ಹತ್ರ ವಾಟ್ಸ್ಆಪ್ ಅಲ್ಲಿ ಇದೆ, ಎಲ್ಲ ಇದೆ, ದಯವಿಟ್ಟು ಅವ್ರು ಕೊಡಿ. ನಾವು ಕಾನೂನು ಬದ್ಧವಾಗೆಲ್ಲ ನಾವು ಸೀಸ್ ಮಾಡ್ತೀವಿ, ಎಲ್ಲರೂ ಅರೆಸ್ಟ್ ಮಾಡ್ತೀವಿ. ಕಾನೂನು ಬದ್ಧವಾಗಿ ಏನ್ ಕ್ರಮ ತಗೋ ಎಲ್ಲ ತಗೋತೀವಿ. ನೀವೇ ಅವ್ರು ಹಂಗಂದ್ರು ಹಿಂಗಂದ್ರು ಅಂತೇಳಿ ನೀವೇ ನಿಮ್ಮ ಕೈ ಕಾನೂನು ತಗೊಳ್ಳೋದು ಯಾವುದೂ ಅವಕಾಶ ಇಲ್ಲ. ಏನೇ ಇದ್ರು ನಮ್ಮ ಇಲಾಖೆಗಳಿಗೆ ನಾವು ಇರ್ತೀವಿ, ರೆವಿನ್ಯೂ ಎಲ್ಲ ರಿಪೋರ್ಟ್ ಮಾಡಿ ಅದನ್ನ ನಾವು ಸಂಬಂಧಪಟ್ಟ ಕ್ರಮ ತಗೋತೀವಿ. ನೀವೇ ಮಾತಾಡೋದು ಹಂಗ ಅನ್ಕೊಂಡೆ ಹಿಂಗ ಅನ್ಕೊಂಡೆ ಗಾಳಿ ಸುದ್ದಿಗೆ ಅವಕಾಶ ಕೊಡಕ್ ಹೋಗ್ಬೇಡಿ. ಎಲ್ಲ ಹಳ್ಳಿ ಜನ ಇದೀರಾ. ಈಗ ಏನೇ ಕೆಲಸಗಳಿದೆ, ಸಾಕಷ್ಟು ಕೃಷಿ ಕೆಲಸಗಳಾಗ್ತಾ ಇದೆ. ಅದಕ್ಕೆ ಆ ರೀತಿ ಏನೇ ಮಾಹಿತಿಗಳು ಬಂದ್ರು ದಯವಿಟ್ಟು ನಮ್ಮ ಇಲಾಖೆಗಳಿಗೆ ಮಾಹಿತಿ ಕೊಡಿ.
ಅದಕ್ಕೆ ಇವತ್ತು ಮಾನ್ಯ ಎಸ್ ಪಿ ಸಾಹೇಬರು ಡಿ ಸಿ ಸಾಹೇಬರು ಕೂಡ ಎಲ್ಲ ತಮ್ಮ ಕೆಲಸಗಳನ್ನ ಎಷ್ಟೋ ಇಂಪಾರ್ಟೆಂಟ್ ಇದ್ರು ಕೂಡ ಊರಿನ ಈ ಒಂದು ಸಮಸ್ಯೆಗೆ ಪರಿಹಾರ ನೀಡಬೇಕು ಅಂತ ಹೇಳಿ ಬಂದಿದ್ದಾರೆ. ಅದಕ್ಕೆ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಮಾನ್ಯ ಡಿ ಸಿ ಸಾಹೇಬ್ರಿಗೆ, ಮಾನ್ಯ ಎಸ್ ಪಿ ಸಾಹೇಬ್ರಿಗೆ, ಎಸಿ ಅವರಿಗೆ, ಸೋಷಿಯಲ್ ವೆಲ್ಫೇರ್ ಆಫೀಸರ್, ತಹಶೀಲ್ದಾರ್ ಅವರಿಗೆ, ಎಲ್ಲ ಇಲಾಖೆಗೂ ಕೂಡ ಬಂದಿದ್ದೀವಿ. ಎಲ್ಲರೂ ಕೂಡ ನಿಮ್ಮೆಲ್ಲರ ಪರವಾಗಿ ನಮ್ಮ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ